ಮೂಡ ಸುಳಿಯಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಕಷ್ಟಗಳ ನಡುವೆ ಪಂಚಚಕ್ರ ಯುವ ಈಗ ಎದುರಾಗಬಿಟ್ಟಿದೆ. ಒಂದು ಕಡೆಯಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಕೋರ್ಟಿನಲ್ಲಿ ಹಿನ್ನಡೆಯಾಗಿದೆ. ಇದರ ಜೊತೆಯಲ್ಲಿ ಈಗ ಪಂಚಚಕ್ರ ಯುವ ಈಗ ತಲೆನೋವಾಗುಬಿಟ್ಟಿದೆ. ಆ ಚಕ್ರ ಯುವವನ್ನ ಸಿದ್ದರಾಮಯ್ಯನವರು ನಿಭಾಯಿಸಿದ್ರೆ ಪೂರ್ಣ ಅವಧಿಯಲ್ಲಿ ಸಿಎಂ ಸ್ಥಾನದಲ್ಲೇ ಭದ್ರವಾಗಿ ಇರಬಹುದು. ಹಾಗಾದ್ರೆ ಏನದು ಪಂಚಚಕ್ರ ವ್ಯೂಹ? ಆ ಚಾಲೆಂಜಸ್ಗಳು ಏನು? ಯಾಕದನ್ನ ಭೇದಿಸಬೇಕು? ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸವಾಲು ಸಿದ್ಧ. ಚಾಲೆಂಜ್ 1, ಖರ್ಗೆ ಮತ್ತು ರಾಗ ಬೆಂಬಲ ಉಳಿಸಿಕೊಳ್ಳುವುದು. ಇದೇ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊದಲ ಚಾಲೆಂಜ್. ಇದನ್ನ ಭೇದಿಸೋದೇ ನೋಡಿ ಬಹಳ ಕಷ್ಟವಾಗಿರುವಂತದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತಿಂದ ಅಲ್ಲ, ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಭೇದಿಸಿನೇ ಬರ್ತಾ ಇದ್ರು. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಪ್ರಬಲವಾಗಿರುವಂತ ಒಕ್ಕಲಿಗ ನಾಯಕ, ಇವರೆಲ್ಲರನ್ನ ಪೈಪೋಟಿಯಲ್ಲಿ ಮೇರಿಸಿ ಸಿಎಂ ಗದ್ದುಗೆಯನ್ನ ಏರಿದ್ದಾರೆ. ಇದರ ಜೊತೆಯಲ್ಲಿ ಪಕ್ಷದ ವರಿಷ್ಠರನ್ನ ಓಲೈಕೆ ಮಾಡುವಂತ ಕೆಲಸ ಅವ್ರಿಗೆ ಬೇಕೇ ಬೇಕಿತ್ತು. ಯಾಕಂತಂದ್ರೆ ಮೂಲ ವಲಸಿಗ ಅನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು. ಹೀಗಾಗಿನೇ ಈಗಿನ ಪರಿಸ್ಥಿತಿ ಬಹಳ ರಿಯಾಲಿಸ್ಟಿಕ್ ಆಗಿ ನೋಡೋದಾದ್ರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗಿಲ್ಲ. ರಾಹುಲ್ ಗಾಂಧಿ ಅವರು ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೋಡೋದಾದ್ರೆ 50-50 ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗಾಗಿನೇ ಈಗ ಸಿದ್ದರಾಮಯ್ಯನವ್ರ ಮೇಲೆ ಸಾಲು ಸಾಲು ಹಗರಣಗಳ ಆರೋಪ ಇದೆ. ಕೋರ್ಟಿನಲ್ಲೂ ಕೂಡ ಹಿನ್ನಡೆಯಾಗಿರುವಂತಹ ಹೊತ್ತಿನಲ್ಲಿ ಮುಂದೆ ಭದ್ರವಾಗಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಲ್ಲೇ ಹೋಗಬೇಕು ಅಂತಂದ್ರೆ ಪಕ್ಷದ ವರಿಷ್ಠರ ಸಂಪೂರ್ಣ ಬೆಂಬಲವನ್ನ ಉಳಿಸಿಕೊಳ್ಳಬೇಕು. ಚಾಲೆಂಜ್ 2, ಶಾಸಕರ ನಂಬಿಕೆ ಉಳಿಸಿಕೊಳ್ಳುವುದು. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲವನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದ್ರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ 100 ಶಾಸಕರು ಸಚಿವರ ಎಲ್ಲರ ಬೆಂಬಲ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹೀಗಾಗಿನೇ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಆರೋಪಗಳಿದೆ. ಅವರ ಕುರ್ಚಿ ಸ್ಥಾನಕ್ಕೇನೆ ದೊಡ್ಡ ಆಪತ್ತು ಬಂದಿರುವಂತಹ ಹೊತ್ತಲ್ಲಿ ಯಾವ ರೀತಿಯಾಗಿ ನಿಭಾಯಿಸ್ತಾರೆ? ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ತಿಳಿದಿರುವಂತೆಯೇ ಬಣ ರಾಜಕೀಯದ ಬಿಸಿ ಆ ಬಿರುಗಾಳಿ ಕೂಡ ಇದೆ. ನಾನು ಸಿಎಂ ಆಗಬೇಕು ಎನ್ನುವಂತಹ ಪೈಪೋಟಿ ಕೂಡ ಇದೆ. ಹೀಗಾಗಿನೇ ಬಹಳ ಪ್ರಮುಖವಾಗಿ ಶಾಸಕರನ್ನ ಉಳಿಸಿಕೊಳ್ಬೇಕು. ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಒಂದು ಕಡೆಯಲ್ಲಿ ವಿಪಕ್ಷ ವಿರೋಧಿ ಪಡೆಯದನ್ನ ಪಡೆದುಕೊಂಡು ಹೋದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನಲ್ಲೇ ಇರುವಂತಹ ಮತ್ತೊಂದು ಪಡೆಗೆ ಸೇರ್ತಾರೆ. ಬಣ ರಾಜಕೀಯ ಏನಿದೆಯಲ್ಲ ಈ ಬಣಕ್ಕೆ ಪ್ಲಸ್ ಆಗುತ್ತೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಕಾದು ಕೂತಿರುವಂತಹ ಹೊತ್ತಿನಲ್ಲಿ ಶಾಸಕರನ್ನ ಉಳಿಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಚಾಲೆಂಜ್ 3, ಪ್ರತಿ ಪಕ್ಷಗಳನ್ನ ನಿಭಾಯಿಸುವುದು. ಸಿದ್ದರಾಮಯ್ಯನವರಿಗೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂಕಷ್ಟ ಆಗಿದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರಂತಂದ್ರೆ ತಮ್ಮ 40 ವರ್ಷದ ರಾಜಕೀಯದಲ್ಲೇ ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ. ಅಹಿಂದ ನಾಯಕನಾಗಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡವರು. ಆದ್ರೆ ಈಗ ಈ ರೀತಿಯಾದಂತಹ ಹಗರಣಗಳಿಂದ ಕೋರ್ಟಿನಲ್ಲೂ ಕೂಡ ಹಿನ್ನಡೆಯಾಗಿದೆ. ತಮ್ಮ ವಿರುದ್ಧ ತನಿಖೆಗೆ ಅವಕಾಶ ಎಲ್ಲ ಸಿಕ್ಕಿರುವಂತಹ ಹೊತ್ತಲ್ಲಿ ಅವರ ಮೇಲೆ ನೆಗೆಟಿವ್ ಇಮೇಜ್ಗಳನ್ನ ವಿಪಕ್ಷಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಇದೇ ಒಂದು ವಿಚಾರವನ್ನ ಬ್ರಹ್ಮಾಸ್ತ್ರ ಆಗಿಟ್ಕೊಂಡು ಅವರ ಮೇಲೆ ನೆಗೆಟಿವ್ ಕ್ಯಾಂಪೇನ್ಗಳು ಆಗ್ತಿದೆ. ಹೀಗಾಗಿನೇ ವಿಪಕ್ಷಗಳನ್ನ ನಿಭಾಯಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಯಲ್ಲೇ ಕೂಡ ಇನ್ನು ಸಿದ್ದರಾಮಯ್ಯನವರಿಗೆ ವಿಪಕ್ಷಗಳನ್ನ ನಿಭಾಯಿಸಬೇಕು ಅಂತಂದ್ರೆ ಈ ಹಿಂದೆ ವಿಪಕ್ಷಗಳು ಅಧಿಕಾರದಲ್ಲಿ ಇರುವಂತಹ ಹೊತ್ತಿನಲ್ಲಿ ಯಾವ ಹಗರಣಗಳಾಗಿದೆ, ಅಕ್ರಮಗಳಾಗಿದೆ, ಅವ್ಯವಹಾರಗಳಾಗಿದೆ ಇವೆಲ್ಲವನ್ನ ಮತ್ತೆ ತನಿಖೆ ಮಾಡಿ ಹುಡುಕಿ ತೆಗೆದು ಬಗೆದು ಅದನ್ನ ತನಿಖೆಗೆ ಇಟ್ಟಾಗ ಮಾತ್ರ ಅವರು ಸೈಲೆಂಟ್ ಆಗ್ತಾರೆ. ಹೀಗಾಗಿನೇ ಈಗ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇರುವಂತಹ ವಿಪಕ್ಷಗಳು ಇನ್ನು ವಿರೋಧಿ ಪಡೆಗಳನ್ನ ನಿಭಾಯಿಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಚಾಲೆಂಜ್ 4, ಕಾನೂನು ಹೋರಾಟವೇ ಸವಾಲು. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಕೋರ್ಟಿನಲ್ಲಿ ಹಿನ್ನಡೆಯಾಗಿದೆ. ಹೈಕೋರ್ಟ್ನಲ್ಲೂ ಹಿನ್ನಡೆಯಾಗಿದೆ. ಇನ್ನು ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆಯಾಗಿದೆ. ಹೀಗಾಗಿ ಅವರ ಮೇಲೆ ನೆಗೆಟಿವ್ ಇಮೇಜ್ ಹೋಗಬಾರದು. ಈ ಒಂದು ಪ್ರಕರಣದಲ್ಲಿ ನಾನಿಲ್ಲ ಅಂತ ಸಿದ್ದರಾಮಯ್ಯನವರು ಈಗ ಪ್ರೂವ್ ಮಾಡ್ಕೋಬೇಕು. ಅದೇ ನೋಡಿ 4ನೆಯ ಚಕ್ರವ್ಯೂಹ ಆಗಿದೆ.
ಕೋರ್ಟಿನಲ್ಲಿ ಹಿನ್ನಡೆ ಆಗಿದೆ ಅಂದ್ರೆ ಮುಂದೆ ಕಾನೂನಾತ್ಮಕವಾಗಿ ಯಾವ ನಡೆಯನ್ನ ಮಾಡಬೇಕು? ಈಗಾಗಲೇ ಅವರ ಪರ ವಾದ ಮಾಡಿರುವಂತಹ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘಿ ಅವರ ಜೊತೆ ಮಾತುಕತೆ ಮತ್ತೆ ಕಾನೂನಿನ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಹಿನ್ನಡೆ ಆಗಿದೆ ವಾದವನ್ನ ಮಾಡಿ ಕೂಡ. ಹೀಗಾಗಿ ಮುಂದೆ ವಿಭಾಗೀಯ ಪೀಠಕ್ಕೆ ಹೋಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ? ತಮ್ಮ ಕಾನೂನಾತ್ಮಕ ನಡೆ ಏನಿರುತ್ತಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈಗ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯ ಮೂಲಕವಾಗಿನೇ ಒಂದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗಿದೆ. ನಾನು ಈ ಯಾವುದೇ ಪ್ರಕರಣದಲ್ಲಿ ಇಲ್ಲ ಅಂತ ಪ್ರೂವ್ ಮಾಡಿ ಒಂದು ಸಂದೇಶವನ್ನ ಕಳಿಸಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿ ಅವರ ನಡೆ ಹೇಗಿರುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಚಾಲೆಂಜ್ 5 ಆಂತರಿಕ ವೈರಿಗಳನ್ನ ನಿಭಾಯಿಸಬೇಕು. ಸಿದ್ದರಾಮಯ್ಯನವರಿಗೆ ವಿಪಕ್ಷಗಳನ್ನ ನಿಭಾಯಿಸುವುದರ ಜೊತೆಯಲ್ಲೇ ಆಂತರಿಕವಾಗಿ ಸ್ವಪಕ್ಷದ ವಿರೋಧಿಗಳನ್ನ ನಿಭಾಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಹುಶಃ ಮಾತಿದೆ, ಶತ್ರುಗಳನ್ನಾದ್ರೂ ನಂಬೋದು, ಆದ್ರೆ ಹಿತಶತ್ರುಗಳನ್ನ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರಿಗೆ ತಮ್ಮ ಹಿತಶತ್ರುಗಳನ್ನ ಸ್ವಪಕ್ಷದವರನ್ನ ನಿಭಾಯಿಸುವುದರ ಜೊತೆಯಲ್ಲೇ ಇರುವಂತಹ ನಾಯಕರನ್ನ ನಿಭಾಯಿಸುವಂತ ಜವಾಬ್ದಾರಿ ಇದೆ. ಯಾಕಂತಂದ್ರೆ ಸಿಎಂ ಕುರ್ಚಿಯ ಮೇಲೆ ನಾ ಮುಂದೆ ತಾ ಮುಂದೆ ಅಂತ ಟವಲ್ ಅನ್ನ ಹಾಸಿ ಆಗಾಗ್ಲೇ ಸಿದ್ಧವಾಗಿ ನಿಂತಿದ್ದಾರೆ. ಹೀಗಾಗಿನೇ ಒಂದು ಕಡೆಯಲ್ಲಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಇನ್ನು ಪೈಪೋಟಿ ಬಹಿರಂಗವಾದಂತಹ ಸಿಎಂ ಕುರ್ಚಿಯನ್ನ ಏರ್ಬೇಕು ಅನ್ನುವಂತ ಪೈಪೋಟಿ ಇದೆ. ಹೀಗಾಗಿನೇ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ತಪ್ಪಾದ್ರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಆಗತ್ತೆ. ಹೀಗಾಗಿನೇ ಇವೆಲ್ಲವನ್ನ ನಿಭಾಯಿಸುವಂತ ಜವಾಬ್ದಾರಿ ಸಿದ್ದರಾಮಯ್ಯನವರ ಮೇಲಿದೆ. ಹೀಗಾಗಿ ಈಗ ಸಿದ್ದರಾಮಯ್ಯನವರು ಪಂಚಚಕ್ರ ವ್ಯೂಹವನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ? ಗ್ಯಾರಂಟಿಗಳ ಈ ಮೂಲಕವಾಗಿ ಸಿದ್ದರಾಮಯ್ಯನವರು ಒಂದು ಒಳ್ಳೆ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಎನ್ನುವಂತ ಮಾತಿನ ಮೂಲಕವಾಗಿ ಮಾಸ್ ಲೀಡರ್ ಆಗಿದ್ರು. ಇನ್ನು ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯನವರು ಒಂದು ಹೈಯೆಸ್ಟ್ ರೇಂಜ್ ಅಲ್ಲಿದ್ರು. ಆದರೆ ಈಗ ಮೂಡ ಸುಳಿಯಲ್ಲೇ ಸಿಲುಕಿ ದೊಡ್ಡ ಗಂಡಾಂತರವನ್ನ ನೋಡ್ತಿದ್ದಾರೆ. ಹಾಗಾಗಿನೇ 5 ವರ್ಷ ಸಂಪೂರ್ಣ ಅವಧಿಯಲ್ಲೇ ಮುಖ್ಯಮಂತ್ರಿಯಾಗಿ ಉಳಿಬೇಕು ಅಂತಂದ್ರೆ ಈ ಪಂಚ ಚಾಲೆಂಜ್ ಅನ್ನ ನಿಭಾಯಿಸಬೇಕು. ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.